ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಇವತ್ತೇ ಕ್ಲೈಮ್ಯಾಕ್ಸ್. ಮಾಫಿ ಸಾಕ್ಷಿಗೆ ಕ್ಷಣಗಣನೆ ಶುರುವಾಗಿದೆ. ದರ್ಶನ್ಗೆ ಢವ ಕೂಡ ಶುರುವಾಗಿರೋದು ಸುಳ್ಳಲ್ಲ. ಯಾಕಂತ ಹೇಳಿದ್ರೆ ತಪ್ಪು ಮಾಡಿದ್ದೇ ಆದರೆ ನ್ಯಾಯಾಲಯ ಅದಕ್ಕೆ ತಕ್ಕದಾದಂಥ ಪರಿವರ್ತನೆಗೆ ಅವಕಾಶ ಕೊಡುತ್ತೆ. ಮೌನ ಮುರಿಯಲಿರುವ ಪ್ರದೋಷ್. ಹೀಗಾಗಿ ಮಾಫಿ ಸಾಕ್ಷಿ ಪ್ರದೋಷ್ ಸ್ಫೋಟಕ ಸತ್ಯಕ್ಕೆ ಕ್ಷಣಗಣನೆ ಇದೆ. ಅನ್ಯಾಯಕ್ಕೊಳಗಾದಂಥವರಿಗೆ ನ್ಯಾಯ ಸಿಗುವ ನಿಟ್ಟಿನಲ್ಲಿ ಈ ಒಂದು ಸುದ್ದಿ ಬಹಳ ಮಹತ್ವ ಪಡೆದುಕೊಂಡಿದೆ. ಇವತ್ತಿನಿಂದ ಮಾಫಿ ಸತ್ಯ ನುಡಿಯಲಿದ್ದಾರೆ ಪ್ರದೋಷ್. ಒಂದೊಂದು ಮಾತಿಗೂ ಕೂಡ ದರ್ಶನ್ ಗ್ಯಾಂಗ್ ನಡುಗುತ್ತಾ, ಸಾರಥಿ ಹೆಸರು ಬಾಯ್ಬಿಡ್ತಾನ ಆಪ್ತ ಪ್ರದೋಷ್ ಅನ್ನೋದು ಸದ್ಯಕ್ಕೆ ಬಹಳ ಕುತೂಹಲಕಾರಿಯಾಗಿರುವಂತಹ ಸಂಗತಿಯಾಗಿದೆ. ಯಾರ್ಯಾರ ಮುಖವಾಡ ಕಳ್ಚಿರ್ತಾನೆ ಪ್ರದೋಷ್ ಅನ್ನುವ ಒಂದು ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರದೋಷ್ ಮಾಫಿ ಹೇಳಿಕೆ ಇವತ್ತು ದಾಖಲಾಗುತ್ತೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಅರ್ಜಿ ಜೊತೆ ಮತ್ತಷ್ಟು ಮಾಹಿತಿಯನ್ನ ಬಾಯ್ಬಿಡಲಿದ್ದಾರೆ ಪ್ರದೋಷ್ ಅನ್ನುವ ಒಂದು ಟೆಂಡೆನ್ಸಿ ಶುರುವಾಗಿದೆ. ಪ್ರಾಸಿಕ್ಯೂಷನ್ ಕೇಳುವಂತಹ ಪ್ರಶ್ನೆಗೆ ಉತ್ತರಿಸ್ತಾರೆ ಪ್ರದೋಷ್. ಬಳಿಕ ಆರೋಪಿ ಪರ ವಕೀಲರಿಂದ ಕ್ರಾಸ್ ಎಕ್ಸಾಮಿನೇಷನ್ ಕೂಡ ನಡೆಯುತ್ತೆ. ಎಸ್, ದಿಸ್ ಇಸ್ ಅಬೌಟ್ ಟುಡೇಸ್ ಮೇಜರ್ ನ್ಯೂಸ್ ಅಪ್ಡೇಟ್. ಒನ್ ಆಫ್ ದ ಮೇಜರ್ ನ್ಯೂಸ್ ಅಪ್ಡೇಟ್ಸ್. ಮಾಫಿ ಸಾಕ್ಷಿಗೆ ಕ್ಷಣಗಣನೆ ಅಂದರೆ ಇಲ್ಲಿ ಸಾಕ್ಷಿಯನ್ನ ನಾಶ ಮಾಡುವಂಥ ಉದ್ದೇಶ ಇರುವ ಅನೇಕ ಘಟನೆಗಳನ್ನು ನಾವು ನೋಡ್ತಾ ಇರ್ತೀವಿ. ಹಾಗಾಗಿ ಇಲ್ಲಿ ಮಾಫಿ ಸಾಕ್ಷಿಗೆ ಬಹಳ ಪ್ರಾಧಾನ್ಯತೆ ಇದೆ. ಹಾಗಾಗಿ ಆ ಒಂದು ಸ್ಫೋಟಕ ಸತ್ಯ ರಿವೀಲ್ ಆಗುವಂಥ ಎಲ್ಲ ಅಂಶಗಳು ಕೂಡ ಇದ್ದಾವೆ. ಹಾಗಾಗಿ ಆ ನಿಟ್ಟಿನಲ್ಲಿ ಒಂದು ಕ್ಯೂರಿಯಾಸಿಟಿ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಪ್ರದೋಷ್ ಅವರು ಮುಂಚೆ ನಟ ದರ್ಶನ್ ಅವರ ಆತ್ಮೀಯ ಸ್ನೇಹಿತರು ಅಂತ ಕೂಡ ಹೇಳಲಾಗುತ್ತೆ. ಹಾಗಾಗಿ ಇವತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸ್ಫೋಟಕ ಸತ್ಯ ಹೊರಗೆ ಬರಬಹುದು ಅನ್ನುವ ಕ್ಯೂರಿಯಾಸಿಟಿ ಬಹಳ ದೊಡ್ಡ ತೀವ್ರತೆಯನ್ನು ಪಡೆದುಕೊಂಡಿದೆ. ಎಸ್, now let's go for next update. ಓಕೆ, ಎಸ್, ಈಗ ನನ್ನ ಕಲೀಗ್ ನಮ್ಮ ಕೋರ್ಟ್ ಕರೆಸ್ಪಾಂಡೆಂಟ್ ಅರುಣ್ ಕುಮಾರ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ. ಅರುಣ್, ವೆರಿ ಗುಡ್ ಮಾರ್ನಿಂಗ್. ಪ್ರದೋಷ್ ಮಾಫಿ ಸಾಕ್ಷಿ ಇವತ್ತು ಯಾವ ರೀತಿಯಾದಂಥ ಸಂಚಲನವನ್ನು ಸೃಷ್ಟಿ ಮಾಡ್ಬೋದು, ಕುತೂಹಲವನ್ನು ಮೂಡಿಸಿದೆ ಅಂತ ಹೇಳ್ತೀರಿ, ಮತ್ತು ಏನೆಲ್ಲ ಚಾಲೆಂಜಸ್ ಇದ್ದಾವೆ ಅಂತ ಅನ್ಸುತ್ತೆ ಮಾಫಿ ಸಾಕ್ಷಿಗೆ ಸಂಬಂಧಪಟ್ಟ ಹಾಗೆ? ಪ್ಲೀಸ್ ಗೋ ಹೆಡ್, ಕ್ವಿಕ್ ಆಗಿ, ಕ್ರಿಸ್ಪ್ ಆಗಿ. ಅರುಣ್, ವೆರಿ ಗುಡ್ ಮಾರ್ನಿಂಗ್ ರಾಘವ್ ಸೂರ್ಯ. ಏನು ಇವತ್ತಿನಿಂದಲೂ ಸಹ ಏನು ಮಾಫಿ ಸಾಕ್ಷಿ ಅರ್ಜಿಯನ್ನು ಕೋರ್ಟ್ ಈಗಾಗಲೇ ಏನು ಪರಿಗಣನೆ ಮಾಡಿರುವಂಥದ್ದು. ಅದ್ರ ಜೊತೆಗೆ ಪ್ರದೋಷ್ ಅವರು ಖುದ್ದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿ ಕೆಲವೊಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ. ಅಂದರೆ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂದರೆ ಆ ಪ್ರಾರಂಭದಲ್ಲಿ ಅಂದರೆ ಅವತ್ತು ಜೂನ್ 8ನೇ ತಾರೀಕು 12 ಗಂಟೆಯಿಂದ ಸಹ ಅದಾದ ನಂತರ ಕೊಲೆಯಾದ ಮರುದಿನದವರೆಗೂ ಸಹ ಏನೆಲ್ಲ ಘಟನಾವಳಿಗಳು ನಡೆಯಿತು, ಪ್ರದೋಷ್ ದರ್ಶನ್ ಮನೆಗೆ ಹೋಗಿರುವಂಥದ್ದು ಇರ್ಬೋದು, ಮತ್ತು ಪವಿತ್ರ ಗೌಡ ಮನೆಗೆ ಹೋಗಿರುವಂಥದ್ದು ಇರ್ಬೋದು, ಮತ್ತು ಅವರನ್ನೆಲ್ಲನ ಕರ್ಕೊಂಡು ಪಟ್ಟಣಗೆರೆ ಶೆಡ್ಗೆ ಹೋಗಿದ್ದಿರುವಂಥದ್ದು ಎಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪ್ರದೋಷ್ ಅವರು ಇವತ್ತು ಕೋರ್ಟ್ಗೆ ಕೊಡುವಂಥದ್ದು. ಜೊತೆಗೆ ಅವರನ್ನು ಏನು ಪ್ರಾಸಿಕ್ಯೂಷನ್ ಪರ ವಕೀಲರು ಸಹ ಒಂದಷ್ಟು ಪ್ರಶ್ನೆಯನ್ನು ಮಾಡ್ತಾರೆ. ಅದರ ಜೊತೆಗೆ ಏನಂದರೆ ಆರೋಪಿಗಳ ಪರ ವಕೀಲರು ಸಹ ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಆದರೆ ಆರಂಭದಲ್ಲಿ ಇವತ್ತಿನಿಂದಲೂ ಸಹ ಏನು ಮಾಫಿ ಸಾಕ್ಷಿಯನ್ನು ಪ್ರದೋಷ್ ಅವರು ನುಡಿಯುವಂಥದ್ದು. ಅಂದರೆ ಇಲ್ಲಿ ಈಗಾಗಲೇ ಏನು ಪ್ರದೋಷ್ ಅವರು ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿರುವಂಥದ್ದು, ನಾನು ಮಾಫಿ ಸಾಕ್ಷಿ ಆಗ್ತೀನಿ, ನನ್ನನ್ನು ಪರಿಗಣನೆ ಮಾಡಬೇಕು, ನನ್ನ ಅರ್ಜಿಯನ್ನು ಅಂತ ಹೇಳ್ಬಿಟ್ಟು ಅವರು ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಕೋರ್ಟು ಸೆಷನ್ಸ್ ಕೋರ್ಟು ಅದನ್ನು ಎತ್ತಿ ಹಿಡಿದಿರುವಂಥದ್ದು. ಅದರ ಜೊತೆಗೆ ಹೈಕೋರ್ಟ್ ಸಹ ಎತ್ತಿ ಹಿಡಿದಿರುವಂಥದ್ದು. ಈ ಬಗ್ಗೆ ಇವತ್ತಿನಿಂದಲೂ ಸಹ ಒಂದು ಹೈಕೋರ್ಟ್ ಅಂದರೆ ಸೆಷನ್ಸ್ ಕೋರ್ಟ್ನಲ್ಲಿ ಒಂದು ಹೇಳಿಕೆ ದಾಖಲು ಮಾಡ್ತಾರೆ. ಯಾಕಂದರೆ ಖುದ್ದು ಹಾಜರಿಯಾಗಬೇಕು ಅಂತ ಹೇಳ್ಬಿಟ್ಟು ಸಹ ಒಂದು ಅಂಶ ಇತ್ತು. ಆದರೆ ಕೋರ್ಟ್ ಖುದ್ದು ಹಾಜರಿ ಬೇಡ, ಕೇವಲ ವಿಡಿಯೋ ಕಾನ್ಫರೆನ್ಸ್ ಮೂಲಕನೇ ಏನು ಪ್ರದೋಷ್ ಅವರ ಮಾಫಿ ಸಾಕ್ಷಿ ಹೇಳಿಕೆಯನ್ನು ಪಡ್ಕೋಬಹುದು ಅಂತ ಕೋರ್ಟ್ ಹೇಳಿರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಇವತ್ತಿನಿಂದಲೂ ಎಲ್ಲ ರೀತಿಯ ಒಂದು ಪ್ರೊಸೀಜರ್ಸ್ ಆಗುತ್ತೆ. ಪ್ರಮುಖವಾಗಿ ಇಲ್ಲಿ ಏನು ಪ್ರಾಸಿಕ್ಯೂಷನ್ ಒಂದು ಕಡೆ ಪ್ರಶ್ನೆಯನ್ನು ಮಾಡಿದ್ರೆ ಡಿಫೆನ್ಸ್ ಪರ ವಕೀಲರು ಯಾವ ರೀತಿ ಪ್ರದೋಷ್ನ ಸಿಕ್ಕಾಕ್ಸಿ ಅಥವಾ ಅವರ ಬಳಿ ಇದ್ದಂತಹ ಒಂದು ಸತ್ಯದ ಮಾಹಿತಿಯನ್ನು ಯಾವ ರೀತಿ ತೆಗಿತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ರಾಘವ್ ಸೂರ್ಯ. ಗಾಟ್ ಇಟ್, ಥ್ಯಾಂಕ್ ಯು ಅರುಣ್. ಓಕೆ, ಬಹಳ ಕುತೂಹಲ ಅಂತೂ ಕೂಡ ಮೂಡಿಸಿರುವಂತಹ ಪ್ರಕರಣ. ಈಗ